ಹಾಯ್ ಎವ್ರಿವನ್, ವೆಲ್ಕಮ್ ಟು ನಿಶ್ಚಿ ಲಾಗ್ಸ್. ನಾನು ನಿಶ್ಚಿತ. ನಾನಿವತ್ತು ಮಾಡ್ತಾಯಿರೋದು ಅವರೆಕಾಳು ರೊಟ್ಟಿ. ಅವರೆಕಾಳು ಬಂದು ಸೀಸನಲ್ಲಿ ಸಿಗೋ ಕಾಳು. ಸಿಕ್ಕಿದಾಗ ತಿಂದ್ಕೊಬಿಡ್ಬೇಕು. ಯಾವುದೇ ಅಡುಗೆಗಾದರೂ ಅವರೆಕಾಳು ಉಪಯೋಗಿಸಿ ಮಾಡ್ತಾಯಿರ್ತೀವಿ ಈ ಸೀಸನಲ್ಲಿ. ಇವತ್ತು ಮಾಡ್ತಾಯಿರೋದು ನಾನು ಅವರೆಕಾಳು ರೊಟ್ಟಿ. ಅವರೆಕಾಳು ರೊಟ್ಟಿಗೆ ಫಸ್ಟು ಕುಕ್ಕರ್ಗೆ ಎಳೆ ಅವರೆಕಾಳನ್ನ ಹಾಕಿ ಉಪ್ಪು ಹಾಕಿ ಒಂದು ವಿಷಲ್ ಕೂಗಿಸ್ಕೋಬೇಕು. ಈಗ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕಾಯಿ ತುರಿ, ಸಣ್ಣದಾಗಿ ತುರಿದಿರೋ ಕ್ಯಾರೆಟ್, ನಮ್ಗೆ ಎಷ್ಟು ಬೇಕಷ್ಟು. ನಾನು ಇಲ್ಲಿ ಸ್ವಲ್ಪ ಕ್ಯಾರೆಟ್ ಜಾಸ್ತಿ ಹಾಕಿದ್ದೀನಿ. ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ, ಅದು ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಹಂಗೆ ಅವರೆಬೇಳೆನ ಬೇಯಿಸಿ ಸ್ವಲ್ಪ ತರಿಯಾಗಿ ಮ್ಯಾಶ್ ಮಾಡ್ಕೊಂಡಿರೋದು ಅವರೆಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಆಮೇಲೆ ಅಕ್ಕಿ ಹಿಟ್ಟು, ನಮ್ಮ ಮೆಷರ್ಮೆಂಟ್ ತಕ್ಕನಾಗಿ ಅಕ್ಕಿ ಹಿಟ್ಟು ನಾನು 1 ಕಪ್ ಹಾಕ್ತಾಯಿದ್ದೀನಿ. ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ರವೆ ಎಲ್ಲ ಹಾಕಿ ಫಸ್ಟು ಮಿಕ್ಸ್ ಮಾಡಬೇಕು. ನೀರು ಹಾಕ್ದಂತೆ ಆ ತರಕಾರಿ ಎಲ್ಲ ನಾವೇನು ಹಾಕಿದ್ದೀವಿ ಅದೆಲ್ಲ ಕಡೆನೂ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡಾದಮೇಲೆ ನಾವು ಅವರೆಬೇಳೆ ಬೇಯಿಸಿಟ್ಟಿರೋ ನೀರು ಅಥವಾ ನಾರ್ಮಲ್ ವಾಟರ್, ತಣ್ಣೀರು, ರೂಮ್ ಟೆಂಪ್ರೇಚರಲ್ಲಿ ಯಾವುದಿದೆ ಆ ನೀರನ್ನ ಹಾಕಬೇಕು. ಬೆಚ್ಚಗಿರೋ ನೀರಾದರೂ ಪರವಾಗಿಲ್ಲ, ತಣ್ಣಗಿರೋ ನೀರಾದರೂ ಪರವಾಗಿಲ್ಲ, ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು. ನಾವು ರೊಟ್ಟಿ ತಟ್ಟಕ್ಕೆ ಬಟ್ಟೆನಾರು ಯೂಸ್ ಮಾಡ್ಬೋದು ಅಥವಾ ಬಟರ್ ಪೇಪರ್, ಇಲ್ಲಾಂದರೆ ಎಣ್ಣೆ ಕವರು ಯಾವುದಾದ್ರೂ ಯೂಸ್ ಮಾಡ್ಬೋದು. ಬಟ್ ನಾನು ಬಟ್ಟೆ ಮೇಲೆ ತಟ್ಟೋದು ನನಗೆ ಸುಲಭ, ಅದಕ್ಕೆ ನಾನು ಬಟ್ಟೆ ಮೇಲೆ ತಟ್ಟೋದು. ರೊಟ್ಟಿನ ನಮ್ದು ಯಾವುದಕ್ಕೆ ಬೇಕು, ಸಿಲ್ವಾಗಿ ಬೇಕಾ ಗಟ್ಟಿಯಾಗಿ ಬೇಕಾ ಆ ಥರ ನಮ್ಮ ತಿಕ್ನೆಸ್ ನೋಡಿಕೊಂಡು ರೊಟ್ಟಿ ತಟ್ಕೋಬೋದು. ರೊಟ್ಟಿ ತಟ್ಟಬೇಕಾದ್ರೆ ನಾವು ನೋಡ್ಕೋಬೇಕಾಗಿರೋದು, ನಾವು ಹಾಕಿರೋ ಅವರೆಕಾಳು ಅವರೆಬೇಳೆ ಅದು ಈಚೆ ಬರಬಾರ್ದು, ಅದು ರೊಟ್ಟಿಯಲ್ಲೇ ಅಂಟ್ಕೊಂಡಿರಬೇಕು. ಆ ಥರ ನೋಡ್ಕೋಬೇಕು. ಆ ಮಧ್ಯೆ ಹೋಲ್ ಮಾಡೋದ್ರಿಂದ ಆ ರೊಟ್ಟಿ ಎಲ್ಲ ಕಡೆನೂ ಈವನ್ನಾಗಿ ಬೇಯುತ್ತೆ. ಆ ಥರ ಅದಕ್ಕೆ ರೊಟ್ಟಿನ ತೂತು ಮಾಡೋದಷ್ಟೇ. ತೂತು ಮಾಡ್ದೇನೂ ರೊಟ್ಟಿ ಮಾಡ್ಬೋದು. ರೊಟ್ಟಿನ ಮುಚ್ಚಿ ಬೇಯಿಸೋದ್ರಿಂದ ರೊಟ್ಟಿ ಮೇಲೆ ರಫ್ ಆಗಿ ಆಗೋದು ಚಾನ್ಸಸ್ ಕಮ್ಮಿ ಇರುತ್ತೆ. ಜೊತೆಗೆ ಎಣ್ಣೆ ಅವಶ್ಯಕತೆ ಇರಲ್ಲ. ನಾವು ರೊಟ್ಟಿ ಬೇಯಿಸ್ಬೇಕಾದ್ರೆ ಎಣ್ಣೆ ಹಾಕ್ಕೊಳ್ಳೋದು ಬಿಡೋದು ನಮಗೆ ಬಿಟ್ಟಿದ್ದು. ನಾವು ಎಣ್ಣೆ ಕಮ್ಮಿ ಯೂಸ್ ಮಾಡೋದ್ರಿಂದ ಎಣ್ಣೆ ಹಾಕ್ಕೊಂಡಿಲ್ಲ. ಎಣ್ಣೆ ಹಾಕ್ತೇನೂ ಚೆನ್ನಾಗಿ ಆ ಕಡೆ ಈ ಕಡೆ ತಿರುಗಿಸಿ ರೊಟ್ಟಿನ ಬೇಯಿಸಿದ್ರೆ ಫಿನಿಶ್ಡ್. ನಾನು ಈ ರೊಟ್ಟಿನ ಕಡಲೆಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಬೇಕಂದರೆ ಕಾಯಿ ಚಟ್ನಿ ಜೊತೆನೂ ತಿನ್ಬೋದು. ನಿಮ್ಮೆಲ್ಲರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ನಿಮಗೆ ಏನಾದ್ರು ಹೆಲ್ಪ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.